ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಧ್ಯಕ್ಷ ಟ್ರಂಪ್ ಜಗತ್ತಲ್ಲಿ ಮತ್ತೊಂದೇನೋ ದೊಡ್ಡದಾಗಿ ಮಾಡೋ ಸೂಚನೆ ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಜಗತ್ತಿನ 3 ಖಂಡಗಳಲ್ಲೂ ಅಮೆರಿಕದ ಸೇನಾ ಚಟುವಟಿಕೆ ಹೆಚ್ಚಾಗ್ತಿದೆ. ಒಂದ್ ಕಡೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಅಮೆರಿಕ ಸೇನೆ ಯುದ್ಧಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕಡೆ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ವಿಮಾನಗಳ ನಿಯೋಜನೆ ಹೆಚ್ಚಾಗ್ತಿದೆ. ಈ ನಡುವೆ ತಮ್ಮ ಗ್ರೀನ್ಲ್ಯಾಂಡ್ ವಶದ ತಯಾರಿಗೆ ಟ್ರಂಪ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ಗೆ ಈಗ ಸೇನೆಯನ್ನ ಇಳಿಸ್ತೀವಿ ಅಂತ ಅಮೆರಿಕ ಸರ್ಕಾರ ಘೋಷಣೆ ಮಾಡಿದೆ. ಗ್ರೀನ್ಲ್ಯಾಂಡ್ ನಲ್ಲಿರೋ ಪಿಟುಫಿಕ್ ಸ್ಪೇಸ್ ಬೇಸ್ಗೆ ಆದಷ್ಟು ಬೇಗ ನಮ್ಮ ಏರ್ ಕ್ರಾಫ್ಟ್ಗಳು ಬರ್ತವೆ. ಇದು ನಾರ್ತ್ ಅಮೆರಿಕದ ರಕ್ಷಣೆಗೆ ಮುಖ್ಯ. ಈಗ ಸೇನಾ ಚಟುವಟಿಕೆ ಮತ್ತು ರುಟೀನ್ ಆಪರೇಷನ್ಸ್ ನಡೆಸಲಾಗುತ್ತೆ. ಅಮೆರಿಕ, ಕೆನಡಾ ಮತ್ತು ಡೆನ್ಮಾರ್ಕ್ ನಡುವಿನ ಡಿಫೆನ್ಸ್ ಕೋಆಪರೇಷನ್ ಅಡಿಯಲ್ಲಿ ಇದನ್ನ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಸದ್ಯದಕ್ಕೆ ಡೆನ್ಮಾರ್ಕ್ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಅಮೆರಿಕ ಸೇನೆ ಆಲ್ರೆಡಿ ತನ್ನ 100 ಸೈನಿಕರನ್ನ ಅಲ್ಲಿ ಇಟ್ಟಿದೆ. ನ್ಯಾಟೋದ ಭಾಗವಾಗಿ ಈಗ ಯುದ್ಧ ವಿಮಾನಗಳನ್ನ ಕೂಡ ಕಳಿಸ್ತೀವಿ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಏನೋ ಕಡೆ ಡೆನ್ಮಾರ್ಕ್ ನಿಂದ ಹೆಚ್ಚುವರಿ ಸೇನೆ ಗ್ರೀನ್ಲ್ಯಾಂಡ್ಗೆ ಬರ್ತಾ ಇದೆ. ಡೆನ್ಮಾರ್ಕ್ ಸೈನಿಕರು ಮತ್ತು ಮಿಲಿಟರಿ ಉಪಕರಣಗಳನ್ನ ಹೊತ್ತ ಹಲವು ಏರ್ ಕ್ರಾಫ್ಟ್ಗಳು ಗ್ರೀನ್ಲ್ಯಾಂಡ್ ನಲ್ಲಿ ಲ್ಯಾಂಡ್ ಆಗಿವೆ. ಈ ಬಗೆಗಿನ ವಿಡಿಯೋಸ್ ಈಗ ಪಬ್ಲಿಕ್ ಆಗ್ತಾ ಇವೆ. ಮತ್ತೊಂದ್ ಕಡೆ ಟ್ರಂಪ್ ಯುರೋಪ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ನಮ್ಮ ಕಂಟ್ರೋಲ್ಗೆ ಬಾರದೆ ಹೋದ್ರೆ, ಆ ನಿಟ್ಟಿನಲ್ಲಿ ಒಪ್ಪಂದ ಆಗದೆ ಇದ್ರೆ ಖಂಡಿತವಾಗ್ಲೂ ಟ್ಯಾರಿಫ್ ಹೇರ್ತೀವಿ. ಯುರೋಪ್ನ ರಾಷ್ಟ್ರಗಳ ಮೇಲೆ ಸುಂಕ ಹೆಚ್ಚು ಮಾಡ್ತೀವಿ. ಇದು 100% ಸತ್ಯ ಅಂತ ಹೇಳಿದ್ದಾರೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, UK, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ ಮೇಲೆ ಟ್ರಂಪ್ 10% ಟ್ಯಾರಿಫ್ ಹಾಕಿದ್ರು. ಗ್ರೀನ್ಲ್ಯಾಂಡ್ ವಶಕ್ಕೆ ತಗೊಳ್ಳೋಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಜೂನ್ ನಲ್ಲಿ ಈ ಟ್ಯಾರಿಫ್ ಅನ್ನ 25%ಗೆ ಏರಿಕೆ ಮಾಡ್ತೀನಿ ಅನ್ನೋ ಧಮಕಿಯನ್ನ ಕೂಡ ಹಾಕಿದ್ದಾರೆ. ನನಗೆ ಗ್ರೀನ್ಲ್ಯಾಂಡ್ ತಗೊಳಕ್ ಬಿಡಿ ಅಷ್ಟೇ ಅಂತ. ನೋಡ್ಬೇಕು ಈಗ ಈ ತರ ಹೇಳಿಕೆ ಕೊಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ಆತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಯುರೋಪ್ ರಾಷ್ಟ್ರಗಳಿಗೆ ಯುದ್ಧದ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಗ್ರೀನ್ಲ್ಯಾಂಡ್ ತಗೋತೀವಿ, ಅದಕ್ಕೆ ಕೌಂಟರ್ ಕೊಡೋಕೆ ಮುಂದಾದ್ರೆ ದೊಡ್ಡ ಅವಿವೇಕತನ ಆಗುತ್ತೆ, ಹುಷಾರ್ ಅಂತ. ರಷ್ಯಾ ಕಾರಣದಿಂದ ಫ್ಯೂಚರ್ ನಲ್ಲಿ ಆರ್ಕ್ಟಿಕ್ ಭಾಗ ಯುದ್ಧ ವಲಯವಾಗುತ್ತೆ. ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಆದ್ರೆ ನ್ಯಾಟೋ ಮತ್ತು ಅಮೆರಿಕ ಮಧ್ಯ ಪ್ರವೇಶ ಮಾಡಲೇಬೇಕು. ಸೊ ಅವಾಗ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಈಗಲೇ ಅದನ್ನ ಅಮೆರಿಕಗೆ ಕೊಟ್ಬಿಡಿ. ಬಲ ಪ್ರಯೋಗ ಮಾಡಿ ನಾವು ಶಾಂತಿ ಸ್ಥಾಪನೆ ಮಾಡ್ತೇವೆ. ಪೀಸ್ ಥ್ರೂ ಸ್ಟ್ರೆಂತ್. ಒಮ್ಮೆ ಗ್ರೀನ್ಲ್ಯಾಂಡ್ ನಮ್ಮ ವಶಕ್ಕೆ ಬಂದ್ರೆ ಮುಂದೆ ಯಾವುದೇ ಯುದ್ಧನೇ ಆಗಲ್ಲ. ಯಾಕಂದ್ರೆ ಇಡೀ ಜಗತ್ತಲ್ಲಿ ನಾವೇ ಶಕ್ತಿಶಾಲಿ ರಾಷ್ಟ್ರ. ಯುರೋಪ್ ರಾಷ್ಟ್ರಗಳು ವೀಕ್ನೆಸ್ ತೋರಿಸ್ತಾರೆ, ಅವರು ಶಕ್ತಿ ಇಲ್ಲ ಅವರಿಗೆ. ಆದ್ರೆ ಅಮೆರಿಕ ತಾಕತ್ ತೋರಿಸುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಅಮೆರಿಕ ಇಲ್ಲ ಅಂದ್ರೆ ಯುರೋಪ್ಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋ ಶಕ್ತಿ ಇಲ್ಲ ಅಂತ ಅಮೆರಿಕ ನೇರವಾಗಿ ಹೇಳಿದೆ. ಇದಕ್ಕೆ ಜರ್ಮನಿ, ಫ್ರಾನ್ಸ್ ಕಿಡಿಕಾರಿವೆ. ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆಲ್ಲ ನಾವು ಬ್ಲಾಕ್ ಮೇಲ್ಗೆಲ್ಲ ಬಗ್ಗಲ್ಲ, ಇದಕ್ಕೆ ನಾವು ಒಟ್ಟಾಗಿ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜರ್ಮನಿ ಮತ್ತು ಫ್ರಾನ್ಸ್ನ ಹಣಕಾಸು ಸಚಿವರು ಈ ಬಗ್ಗೆ ತೀಕ್ಷ್ಣವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಫ್ರಾನ್ಸ್ ವಿದೇಶಾಂಗ ಇಲಾಖೆ ಅಮೆರಿಕವನ್ನ ಕಿಚಾಯಿಸಿದೆ. ಮುಂದೊಂದು ದಿನ ಯುದ್ಧ ಆಗುತ್ತೆ ಅಂತ ಎಲ್ಲವನ್ನ ಇವಾಗಲೇ ನೀವು ನಾಶ ಮಾಡಿಬಿಡಿ ಅಂತ ಆಕ್ರೋಶ ಹೊರ ಹಾಕಿದೆ. ಪೋಸ್ಟ್ ಅನ್ನ ಹಾಕಿದ್ದಾರೆ. ಬೆಂಕಿ ಬೀಳುತ್ತೆ ಅಂತ ಹೇಳಿ ಆವಾಗ ಫೈರ್ ಫೈಟರ್ ಕರ್ಸ್ಬೇಕಾಗತ್ತೆ ಅಂತ ಹೇಳಿ ಮನೇನ ಇವಾಗಲೇ ಸುಟ್ಟು ಹಾಕೋದು ಬೆಟರ್. ಮುಂದೊಂದ್ ದಿನ ಕಾರ್ ಕ್ರಾಶ್ ಆದ್ರೆ ಆಗ ಡ್ಯಾಮೇಜ್ ಆಗತ್ತೆ. ಅದಕ್ಕೂ ಮುಂದೆ ನಾವು ಇವಾಗಲೇ ಕಾರ್ನ ಡಿಕ್ಕಿ ಹೊಡಿಸಿ ಡ್ಯಾಮೇಜ್ ಮಾಡೋದು ಒಳ್ಳೆ ಐಡಿಯಾ ಬಿಡಿ ಅಂತ ಹೇಳಿ ಬೆಸೆಂಟ್ರನ್ನ ಗೇಲಿ ಮಾಡಿದೆ. ಫ್ರಾನ್ಸ್ನ ವಿದೇಶಾಂಗ ಇಲಾಖೆ ಕಾಲೆಳೆದಿದೆ. ಎಂತ ಮೂರ್ಖರಯ್ಯ ನೀವು, ಟ್ರಂಪ್ ಅಂಡ್ ಗ್ಯಾಂಗ್ ಅನ್ನೋ ಪದವನ್ನು ಬಳಕೆ ಮಾಡಲಿಲ್ಲ ಅಷ್ಟೇ, ಇಂಡೈರೆಕ್ಟ್ ಆಗಿ ಅದನ್ನೇ ಹೇಳಿದ್ದಾರೆ. ಇನ್ನು ಗ್ರೀನ್ಲ್ಯಾಂಡ್ ನ ಸೀಸ್ ಮಾಡೋಕೆ ನನಗೆ ನೊಬೆಲ್ ಕೈ ತಪ್ಪಿದ್ದೇ ಕಾರಣ, ಇದು ನಿಮ್ಮಿಂದಲೇ ಆಗಿದ್ದು ಅನ್ನೋ ಹಾಗೆ ಟ್ರಂಪ್ ನಾರ್ವೆ ಸರ್ಕಾರಕ್ಕೆ ರಿಪ್ಲೈ ಮಾಡಿದ್ರಲ್ಲ, ಅದಕ್ಕೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನ ಒಂದು ಇಂಡಿಪೆಂಡೆಂಟ್ ಕಮಿಟಿ ಕೊಡುತ್ತೆ ಹೊರತು ನಾರ್ವೆ ಸರ್ಕಾರದ ಪಾತ್ರ ಇರಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನ ಭಾಗ ಆಗಿದ್ದು, ಈ ವಿಚಾರದಲ್ಲಿ ನಾವು ಡೆನ್ಮಾರ್ಕ್ ಪರವಾಗಿದ್ದೀವಿ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಸೇನೆ ಇರಾನ್ ಸುತ್ತ ಮಿಲಿಟರಿ ಪ್ರೆಸೆನ್ಸ್ ಹೆಚ್ಚು ಮಾಡಿದೆ. ಈಗ ಜಗತ್ತಿನಾದ್ಯಂತ ಇರೋ ತನ್ನ ಇಂಪಾರ್ಟೆಂಟ್ ಆಸೆಟ್ಸ್ ಅನ್ನ ಇರಾನ್ ಕಡೆಗೆ ಕಳಿಸ್ತಾ ಇದೆ. ಈಗ ಆಲ್ರೆಡಿ ಜೋರ್ಡನ್ಗೆ ಅಮೆರಿಕದ ಸುಮಾರು 12 F-15 ಜೆಟ್ಗಳು ಹೋಗಿವೆ. ಇನ್ನು ಅಮೆರಿಕದ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಾಂ ಲಿಂಕನ್ ಮತ್ತು ಸ್ಟ್ರೈಕ್ ಟೀಮ್ಗಳು ಗಲ್ಫ್ ನತ್ತ ಪ್ರಯಾಣ ಮಾಡ್ತಿವೆ. ಆಲ್ರೆಡಿ ಮಲಕ್ಕಾ ಜಲಸಂಧಿಗೆ ರೀಚ್ ಆಗಿವೆ. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೊತೆಗೆ 2 ಡಿಸ್ಟ್ರಾಯರ್ಸ್ ಕೂಡ ಇದಾವೆ. ಹಾಗೆ ಡಿಯಾಗೋ ಗಾರ್ಷಿಯಾದಲ್ಲಿರೋ ಅಮೆರಿಕನ್ ಸೇನಾ ನೆಲೆಗೆ ಕೂಡ ಕಾರ್ಗೋ ಪ್ಲೇನ್ಗಳು ಬರ್ತಾ ಇದಾವೆ. ಇದರಲ್ಲಿ ಪ್ಯಾಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇನ್ನಿತರ ಉಪಕರಣ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೆ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಗಳನ್ನ ಕೂಡ ಹೆಚ್ಚು ನಿಯೋಜನೆ ಮಾಡಲಾಗ್ತಿದೆ. ಕಳೆದ ವರ್ಷ ಇರಾನ್ ಇಸ್ರೇಲ್ ಯುದ್ಧ ಆದ್ಮೇಲೆ ಅಮೆರಿಕ ಕೂಡ ಹೋಗಿ ಸ್ಫೋಟಕ ಹಾಕಬಂತಲ್ಲ, ಅದೆಲ್ಲ ಆದ್ಮೇಲೆ ಅಮೆರಿಕ ಈ ಭಾಗದಿಂದ ತನ್ನ ಸೇನೆಯನ್ನ ಬೇರೆ ಕಡೆಗೆ ಮೂವ್ ಮಾಡಿತ್ತು. ಆದ್ರೆ ಈಗ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಕರ್ಕೊಂಡ್ಬಂದು ಎಲ್ಲ ಅಸೆಂಬಲ್ ಮಾಡ್ತಿದ್ದಾರೆ. ಮಿಲಿಟರಿ ನಿಯೋಜನೆ ಜಾಸ್ತಿ ಮಾಡ್ತಿದ್ದಾರೆ ಆ ಭಾಗದಲ್ಲಿ. ಇನ್ನು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ರಕ್ಷಣಾ ಅಧಿಕಾರಿಗಳೊಂದಿಗೆ ತುರ್ತು ಮೀಟಿಂಗ್ ಮಾಡಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ ಈಗಿನ ಸಿಚುವೇಶನ್ ಬಗ್ಗೆ. ಇದಾದ್ಮೇಲೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಹಿಂದೆಂದೂ ಕಂಡಿರದ ಹಾಗೆ ಹೊಡೆತ ಕೊಡ್ತೇವೆ.
ಇರಾನ್ನ ಭವಿಷ್ಯದ ಬಗ್ಗೆ ಯಾರು ಊಹಿಸೋಕು ಕೂಡ ಸಾಧ್ಯ ಇಲ್ಲ. ಯಾರಿಗೂ ಗೊತ್ತಿರದ ಬಲದಿಂದ ನಾವು ಹೊಡಿತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಗೊತ್ತಿರದ ಬಲದಿಂದ ಅಂದ್ರೆ ಇದುವರೆಗೂ ಯೂಸ್ ಮಾಡದೇ ಇರೋ ಅಸ್ತ್ರವನ್ನ ನಾವು ಬಳಸ್ತೀವಿ ಅಂತ. ಇನ್ನು ಇರಾನ್ ಒಳಗಡೆ ಖಾಮಿನೇಗಳ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಈಗ ಪ್ರತಿಭಟನಾಕಾರರಿಗೆ ಇರಾನ್ನ ಖಾಮಿನೇಗಳ ಆಡಳಿತ ಡೆಡ್ ಲೈನ್ ಕೊಟ್ಟಿದೆ. 72 ಗಂಟೆಗಳ ಒಳಗಡೆ ಶರಣಾಗಿಲ್ಲ ಅಂದ್ರೆ ಕಠಿಣ ಕ್ರಮ ತಗೊಳ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ ಸರ್ಕಾರಿ ಮಾಧ್ಯಮವನ್ನ ಹ್ಯಾಕರ್ಗಳು ಹೈಜಾಕ್ ಮಾಡಿದ್ದಾರೆ. ಇರಾನ್ ನಿಂದ ಗಡಿಪಾರುಗೊಂಡ ರಾಜಕುಮಾರ ರೆಜಾ ಪಹಲವಿಗೆ ಬೆಂಬಲ ಕೊಡುವ ರೀತಿ ಅದರಲ್ಲಿ ಪ್ರದರ್ಶನ ಮಾಡಲಾಗಿದೆ. ಭದ್ರತಾ ಪಡೆಗಳಿಗೆ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಬೇಡಿ ಅಂತ ಹೇಳೋ ವಿಡಿಯೋವನ್ನ ಕೂಡ ತೋರಿಸಲಾಗಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ ಅನ್ನ ಈ ರೀತಿ ಹ್ಯಾಕ್ ಮಾಡಿದ್ದಾರೆ. ಇರಾನ್ ನಲ್ಲಿ ಇಂಟರ್ನೆಟ್ ಕಟ್ ಮಾಡಿರೋ ನಡುವೆ ಈ ಘಟನೆಯಾಗಿದೆ. ಇನ್ನೊಂದ್ ಕಡೆ ಮೆಕ್ಸಿಕೋ ಆಕಾಶದಲ್ಲೂ ಕೂಡ ಅಮೆರಿಕದ ವಿಮಾನಗಳು ಹಾರಾಡಿವೆ. ಇದ್ಯಾಕೆ ಇಲ್ಲಿ ಬಂತು ಅಂತ ಆತಂಕ ವ್ಯಕ್ತವಾಗಿತ್ತು. ಇದಕ್ಕೀಗ ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಮ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭಯ ಪಡಬೇಕಾಗಿರೋದೇನಿಲ್ಲ. ಟ್ರೈನಿಂಗ್ ಆಗಿ ನಮ್ಮ ಸೈನಿಕರು ಆ ವಿಮಾನವನ್ನ ಹತ್ತಿ ಅಮೆರಿಕಾಗೆ ಹಾರಿದ್ದಾರೆ. ಇದು ಸಹಕಾರದಿಂದ ನಡೀತಿರೋ ಹಾರಾಟ ಅಂತ ಹೇಳಿದ್ದಾರೆ. ಆದ್ರೆ ಈ ಸಹಕಾರ ಯಾಕೆ, ಯಾರ ಮೇಲೆ ಯುದ್ಧ ಸಾರೋಕೆ ಅದು ಸ್ಪಷ್ಟ ಇಲ್ಲ. ಇನ್ನೊಂದ್ ಕಡೆ ಸಿರಿಯಾದಲ್ಲಿ ಸರ್ಕಾರಿ ಸೇನೆ ಮತ್ತು ಕರ್ಡಿಶ್ ಪಡೆಗಳ ನಡುವಿನ ಕದನ ವಿರಾಮ ಮುರಿದು ಹೋಗಿದೆ. ಕೆಲವೇ ಗಂಟೆಗಳಲ್ಲಿ IS ಉಗ್ರಗಾಮಿಗಳನ್ನ ಹಿಡಿದಿಟ್ಟಿರೋ ಜೈಲುಗಳನ್ನ ಯಾರು ಕಂಟ್ರೋಲ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಘರ್ಷಣೆಯಾಗಿದೆ. ಈ ಘರ್ಷಣೆಯಲ್ಲಿ 9 ಜನ ಪ್ರಾಣ ಕಳ್ಕೊಂಡಿದ್ದು 20 ಜನ ಗಾಯಗೊಂಡಿದ್ದಾರೆ. ಇನ್ನು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೋಮವಾರ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಮೋದಿ ಅವರೊಂದಿಗೆ ಮಾತುಕತೆ ಮಾಡಿ ಹಲವು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಮುಖ್ಯವಾಗಿ ರಕ್ಷಣಾ ವಲಯದಲ್ಲಿ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ಗೆ ಚಾಲನೆ ಕೊಡಲಾಗಿದೆ. ಇಂಧನ ಭದ್ರತೆಗಾಗಿ 2028ರಿಂದ ಅನ್ವಯ ಆಗುವಂತೆ 10 ವರ್ಷಗಳ ಕಾಲ LNG ಪೂರೈಸೋಕೆ ಭಾರತದ HPCL ಮತ್ತು UAEನ ADNOC ಈ ಸಂಸ್ಥೆಗಳ ನಡುವೆ ಒಪ್ಪಂದ ಆಗಿದೆ. ಈ ಒಪ್ಪಂದದಿಂದ UAE ಭಾರತಕ್ಕೆ ಅತಿದೊಡ್ಡ LNG ಸಪ್ಲೈಯರ್ ಆಗಲಿದೆ. ಹಾಗೆ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಮತ್ತು ಚಿಕ್ಕ ಮಾಡ್ಯುಲರ್ ರಿಯಾಕ್ಟರ್ಗಳ ಅಭಿವೃದ್ಧಿಯಲ್ಲಿ ಸಹಕರಿಸೋಕು ಕೂಡ ನಿರ್ಧಾರ ಮಾಡಲಾಗಿದೆ. ಗಡಿಯಾಚೆಗಿನ ಭಯೋತ್ಪಾದನೆ ಹಾಗೂ ಭಯೋತ್ಪಾದಕರಿಗೆ ಹಣಕಾಸು ನೆರವು ಕೊಡೋದರ ವಿರುದ್ಧ ಕ್ರಮ ತಗೊಳ್ಳೋಕೆ 2 ರಾಷ್ಟ್ರಗಳು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ $100 ಬಿಲಿಯನ್ ಇರೋ ದ್ವಿಪಕ್ಷೀಯ ವ್ಯಾಪಾರವನ್ನ 2032ರ ವೇಳೆಗೆ $200 ಬಿಲಿಯನ್ ಏರಿಸುವ ಮಹತ್ವಾಕಾಂಕ್ಷೆಯನ್ನ ಇವರು ಇಟ್ಕೊಂಡಿದ್ದಾರೆ. ಇನ್ನು ಗುಜರಾತ್ನ ಧೊಲೇರಾ ಹೂಡಿಕೆ ವಲಯದಲ್ಲಿ ಏರ್ಪೋರ್ಟ್ ಮತ್ತು ಇನ್ನಿತರ ಮೂಲ ಸೌಕರ್ಯಗಳಲ್ಲಿ UAE ಹೂಡಿಕೆ ಮಾಡೋಕೆ ರೆಡಿಯಾಗಿದೆ. ಸಾಂಸ್ಕೃತಿಕ ಬಾಂಧವ್ಯ ವೃದ್ಧಿಗೆ ಅಬುಧಾಬಿಯಲ್ಲಿ ಹೌಸ್ ಆಫ್ ಇಂಡಿಯಾ ಸ್ಥಾಪಿಸೋಕು ತೀರ್ಮಾನಿಸಲಾಗಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿರೋ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ, ಇದೊಂದು ಚಿಕ್ಕ ಭೇಟಿಯಾಗಿದ್ರು ಕೂಡ ಅತ್ಯಂತ ಅರ್ಥಪೂರ್ಣವಾಗಿತ್ತು. 2 ರಾಷ್ಟ್ರಗಳು ಮಹತ್ವದ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭಾರತ ತನ್ನ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಅನ್ನ ಈಗ ಅರ್ಮೇನಿಯಾಗೆ ಕಳಿಸಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾಗ್ಪುರ್ನಲ್ಲಿರೋ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ ಆ ಫೆಸಿಲಿಟಿಯಿಂದ ಕಳಿಸಲಾಗಿದೆ. ಈ ಮೂಲಕ ಭಾರತದ ಪಿನಾಕಾ ರಾಕೆಟ್ ಸಿಸ್ಟಮ್ ಖರೀದಿ ಮಾಡಿದ ಮೊದಲ ವಿದೇಶ ಅಂತ ಅರ್ಮೇನಿಯಾ ಕರೆಸಿಕೊಂಡಿದೆ. ಈ ಪಿನಾಕಾ ಸಿಸ್ಟಮ್ಗಾಗಿ ಭಾರತ ಮತ್ತು ಅರ್ಮೇನಿಯಾ ನಡುವೆ 2,000 ಕೋಟಿ ರೂಪಾಯಿನ ಡೀಲ್ ಆಗಿತ್ತು. ಈಗ ಆಲ್ರೆಡಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಸ್ವಾತಿ ರೆಡಾರ್ ಸಿಸ್ಟಮ್ಗಳನ್ನ ಅರ್ಮೇನಿಯಾ ಖರೀದಿ ಮಾಡಿದೆ. ಬ್ರಹ್ಮೋಸ್ ಮಿಸೈಲ್ ಖರೀದಿಗೂ ಕೂಡ ಅರ್ಮೇನಿಯಾ ಆಸಕ್ತಿ ತೋರಿಸ್ತಾ ಇದೆ. ಹಾಗೆ ಅಜರ್ಬೈಜಾನ್ ಪಾಕ್ನ JF-17 ಜೆಟ್ಗಳನ್ನ ಖರೀದಿ ಮಾಡಿದ ಬಳಿಕ ಅರ್ಮೇನಿಯಾ 8ರಿಂದ 10 ಭಾರತದ ಸುಖೋಯ್ 30 MKF ಫೈಟರ್ ಜೆಟ್ಗಳ ಖರೀದಿಗಾಗಿ ಮಾತುಕತೆ ನಡೆಸ್ತಾ ಇದೆ. ಅದರ ನಡುವೆ ಈ ಪಿನಾಕಾ ಸಿಸ್ಟಮ್ಸ್ ಅರ್ಮೇನಿಯಾಗೆ ಹೋಗ್ತಾ ಇದಾವೆ. ಏನು ಅಫ್ಘಾನಿಸ್ತಾನ್ ಮತ್ತು ತಜಿಕಿಸ್ತಾನ್ ಗಡಿಯಲ್ಲಿ ದೊಡ್ಡ ಹೊಡೆದಾಟ ಆಗಿದೆ. ಅಫ್ಘಾನಿಸ್ತಾನದಿಂದ ತಜಿಕಿಸ್ತಾನ್ಗೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದ 4 ಬಂದೂಕುದಾರಿಗಳನ್ನ ತಜಿಕಿಸ್ತಾನ್ ಸೇನೆ ಹೊಡೆದು ಹಾಕಿದೆ. ಶರಣಾಗಿ ಅಂತ ಹೇಳಿದ ಮೇಲೂ ಕೂಡ ಬಂದೂಕುದಾರಿಗಳು ಶರಣಾಗಿರಲಿಲ್ಲ. ಹೀಗಾಗಿ ಸಾವು ನೋವಾಗಿದೆ. ತಜಿಕಿಸ್ತಾನ್ ಸೇನೆಗೆ ಏನ್ ಡ್ಯಾಮೇಜ್ ಆಗಿದೆ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಅಫ್ಘಾನಿಸ್ತಾನದ ಬಡಕ್ಷನ್ ಭಾಗಕ್ಕೆ ಹೊಂದಿಕೊಂಡಂತಿರುವ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಸಾವನ್ನಪ್ಪಿರೋ 4 ಉಗ್ರರು ಅಂತ ತಜಿಕಿಸ್ತಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿ ಹೇಳಿದೆ. ಈ ಘಟನೆಗೆ ತಾಲಿಬಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಬಂದೂಕುದಾರಿಗಳು ಕಳ್ಳ ಸಾಗಾಣಿಕೆದಾರರಾಗಿದ್ರು ಅಂತ ಹೇಳಿದೆ. ಈ ಘಟನೆ ಬೆನ್ನಲ್ಲೇ ಚೈನಾ ಕೂಡ ಎಚ್ಚೆತ್ತುಕೊಂಡಿದೆ. ತನ್ನ ಪ್ರಜೆಗಳಿಗೆ ತಜಿಕಿಸ್ತಾನ್ ಮತ್ತು ಅಫ್ಘಾನ್ ಗಡಿ ಭಾಗಕ್ಕೆ ಹೋಗಬೇಡಿ ಅಂತ ತಜಿಕಿಸ್ತಾನದಲ್ಲಿರೋ ಚೀನಾ ರಾಯಭಾರ ಕಚೇರಿ ಅಡ್ವೈಸರಿ ಜಾರಿ ಮಾಡಿದೆ. ಕಳೆದ ನವೆಂಬರ್ನಲ್ಲಿ ಸುಮಾರು 2 ಸಲ ಚೀನಾ ಪ್ರಜೆಗಳನ್ನ ಗುರಿಯಾಗಿಸಿನೂ ದಾಳಿ ಮಾಡಲಾಗಿತ್ತು. 3-4 ಚೀನಿ ಪ್ರಜೆಗಳು ಪ್ರಾಣ ಕಳ್ಕೊಂಡಿದ್ರು. ಹೀಗಾಗಿ ಚೈನಾ, ತಜಿಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಗಡಿ ಉದ್ವಿಗ್ನಗೊಳ್ತಿದ್ದ ಹಾಗೆ ಈ ಅಲರ್ಟ್ ಜಾರಿ ಮಾಡಲಾಗಿದೆ. ಇನ್ನೊಂದ್ ಕಡೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿ ಚೀನಾ ಪ್ರಜೆಗಳನ್ನ ಗುರಿಯಾಗಿಸಿ ದೊಡ್ಡ ದಾಳಿಯಾಗಿತ್ತಲ್ಲ, ಈ ದಾಳಿ ಹೊಣೆಯನ್ನ IS ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಚೈನಾ ಉಗರ್ ಮುಸ್ಲಿಮರ ವಿರುದ್ಧ ಅಪರಾಧ ಕೃತ್ಯಗಳನ್ನ ಹೆಚ್ಚಿಸ್ತಾ ಇದೆ. ಹೀಗಾಗಿ ಚೀನಿಯರನ್ನೇ ನಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದೀವಿ ಅಂತ IS ಉಗ್ರ ಸಂಘಟನೆ ಘೋಷಿಸಿದೆ. ಈ ಮೂಲಕ ನಮಗೇನ್ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಪಾಕಿಗಳನ್ನ ಸಾಕ್ತಾ ಇದ್ದ ಚೀನಾ ಬುಡಕ್ಕೆ ಬಿಸಿನೀರು ಬರೋಕ್ ಶುರುವಾಗಿದೆ. IS ಉಗ್ರರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಚೈನಾ ಈಗ
ಈ ಸ್ಫೋಟದಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ರು, 13 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಇನ್ನು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ನೊಂದಿಗೆ ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್, ಗಯಾ, ಬೋಧ್ ಗಯಾ ದರ್ಶನ 5 ಡೇಸ್ ಟ್ರಿಪ್ 7 ಸೈನ್ಸ್ ಟೂರಿಸಂ ಕಡೆಯಿಂದ ಮಾರ್ಚ್ 21ಕ್ಕೆ ಹೊರಡೋದು. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿ. ಇನ್ನು ಅಮೆರಿಕದ ಮಿಶಿಗನ್ ನಲ್ಲಿ ಭಾರಿ ಹಿಮಪಾತ ಪರಿಣಾಮ ಹಡ್ಸನ್ ವಿಲ್ ಭಾಗದಲ್ಲಿ ಒಟ್ಟಿಗೆ 100 ವಾಹನಗಳು ಡಿಕ್ಕಿ ಹೊಡೆದಿವೆ. ಮಂಜಿನಿಂದ ಏನೂ ಕಾಣದೆ ಈ ಅಪಘಾತಗಳಾಗಿವೆ. ರೋಡ್ ಬಂದ್ ಮಾಡಲಾಗಿದೆ, ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ. ಏನು ಟ್ರಂಪ್ ಗಾಜಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋಕೆ ರಚಿಸಿರೋ ಬೋರ್ಡ್ ಆಫ್ ಪೀಸ್ ನಲ್ಲಿ ನಾವು ಸೇರ್ಕೊಳ್ಳಲ್ಲ ಅಂತ ಫ್ರಾನ್ಸ್ ಹೇಳಿದೆ. ಈ ಬೋರ್ಡ್ ಬರೀ ಗಾಜಾಗೆ ಸೀಮಿತ ಹೊಂದಿದಂತೆ ಕಾಣಿಸ್ತಾ ಇಲ್ಲ, ಹೆಚ್ಚಿನ ಅಧಿಕಾರ ಹೊಂದೋಕೆ ನೋಡ್ತಾ ಇದೆ. ಇಂಥ ವಿಚಾರಗಳಿಗೆ ವಿಶ್ವಸಂಸ್ಥೆನೇ ಸರಿಯಾದ ಸಂಸ್ಥೆ, ಅವರ ಪಾತ್ರ ಮುಖ್ಯವಾಗುತ್ತೆ. ಅದನ್ನು ಬಿಟ್ಟು ಅಂತಾರಾಷ್ಟ್ರೀಯ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಫ್ರಾನ್ಸ್ ಹೇಳಿದೆ. ಅಲ್ಲದೆ ಅಮೆರಿಕ ಮಿತ್ರ ಕೆನಡಾ ಕೂಡ ಇದಕ್ಕೆ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇನ್ನು ಮೊರಾಕೋ ರಾಜ 6ನೇ ಮೊಹಮ್ಮದ್ ಟ್ರಂಪ್ ಆಹ್ವಾನವನ್ನ ಒಪ್ಕೊಂಡಿದ್ದಾರೆ. ರಷ್ಯಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಪ್ರಪೋಸಲ್ ಅನ್ನ ಚೆಕ್ ಮಾಡ್ತಾ ಇದೀವಿ, ಅಮೆರಿಕದೊಂದಿಗೆ ಮಾತಾಡಿ ಇನ್ನಷ್ಟು ಕ್ಲಾರಿಟಿ ತಗೊಳ್ತೀವಿ ಅಂತ ಉತ್ತರವನ್ನ ಕೊಟ್ಟಿದೆ ರಷ್ಯಾ. ಇನ್ನು ಸ್ನೇಹಿತರೆ, ಮೋದಿಗೂ ಕೂಡ ಬಂದು ಸೇರ್ಕೋಬೇಕು ನೀವು ಅಂತ ಹೇಳಿ, ನೀವು ಬಂದ್ರೆ ಆನೆ ಬಲ ಬರುತ್ತೆ ಅಂತ ಹೇಳಿ ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ, ಲೆಟರ್ ಬರೆದಿದ್ದಾರೆ. ಏನಿದು ಟ್ರಂಪ್ ಪ್ಲಾನ್? ವಿಶ್ವಸಂಸ್ಥೆಯನ್ನು ಸೈಡಿಗೆ ಹಾಕಿ ಜೀವನ ಪರ್ಯಂತ ಇದರ ಮೂಲಕ ಜಗತ್ತನ್ನ ಕಂಟ್ರೋಲ್ ಮಾಡೋಕೆ ಟ್ರಂಪ್ ಹಾಕ್ತಿರೋ ಪ್ಲಾನ್ ಇದು. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಇನ್ನು ಈ ಬೋರ್ಡ್ಗೆ ಫ್ರಾನ್ಸ್ ಬರಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಮೀಡಿಯಾದವರು ಕೇಳಿದಾಗ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಹಂಗ್ ಹೇಳಿದ್ರ ಮ್ಯಾಕ್ರಾನ್? ಇರ್ಲಿ ಬಿಡಿ, ಈಗ ಅವರನ್ನು ಯಾರು ಅಷ್ಟೊಂದು ಇಷ್ಟಪಡ್ತಿಲ್ಲ, ಅವ್ರದ್ದು ಅಷ್ಟಿಲ್ಲ. ಈಗ ಶೀಘ್ರದಲ್ಲಿ ಅವರ ಆಫೀಸ್ ನಿಂದ ಹೊರಗೂ ಹೋಗ್ತಾರೆ. ನಾವು ಅವರ ಮದ್ಯದ ಆಮದಿನ ಮೇಲೆ 200% ಟ್ಯಾರಿಫ್ ಹಾಕ್ತಿವಿ, ಆಗ ಅವರೇ ಬಂದು ಜಾಯಿನ್ ಆಗ್ತಾರೆ. ಹಂಗ್ ನೋಡಿದ್ರೆ ಅವ್ರು ಬರಲೇಬೇಕು ಅಂತೇನಿಲ್ಲ ಅಂತ ಟ್ರಂಪ್ ಅಸಂಬದ್ಧವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ವಿಚಿತ್ರ ವರ್ತನೆ ಹೆಂಗಿದೆ ಅಂದ್ರೆ ಎಲ್ಲದಕ್ಕೂ ಟ್ಯಾರಿಫ್. ಅವ್ರಿಗೆ ಏನಾದ್ರೂ ಈಗ ಹೊಸದಾಗಿ ಏನಾದ್ರು ಮಗು ಹುಟ್ಟಿದ್ರೆ ಮಗು ಹತ್ರ ನೈಟ್ ಜೋರಾಗಿ ಶಟ್ ಅಪ್, ಟ್ಯಾರಿಫ್ ಹಾಕ್ತೀನಿ ನಿನ್ ಮೇಲೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಟ್ರಂಪ್ ಅವ್ರ ಮಗುಗೂ ಅವ್ರ ಮೊಮ್ಮಗುಗೂ ಎಲ್ಲದಕ್ಕೂ ಟ್ಯಾರಿಫ್. ಮ್ಯಾಕ್ರಾನ್ ಜಾಯಿನ್ ಆಗಲ್ಲ ಅಂದ್ರೆ 200% ಟ್ಯಾರಿಫ್. ಅಯ್ಯೋ. ಇನ್ನು ನೈಜೀರಿಯಾದಲ್ಲಿ ಮತ್ತೆ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಅಲ್ಲಿನ ಖುರ್ಮಿನ್ ವಾಲಿ ಅನ್ನೋ ಪ್ರದೇಶದಲ್ಲಿ 3 ಚರ್ಚ್ಗಳ ಮೇಲೆ ದಾಳಿ ಮಾಡಿ 150 ಜನರನ್ನ ಅಪಹರಿಸಿದ್ದಾರೆ. ಸದ್ಯ ದಾಳಿ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಇನ್ನು ಪಾಕಿಸ್ತಾನದ ಕರಾಚಿಯಲ್ಲಿ ಮಾಲ್ ಒಂದಕ್ಕೆ ಬೆಂಕಿ ಬಿದ್ದು ಸಾವಿನ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ, 60 ಜನ ಕಾಣೆಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತ ವೀಕ್ಷಕರ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು ನೀವು ಕೂಡ. ಅದರಲ್ಲೂ ಕೂಡ ಮುಖ್ಯವಾಗಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಎಲ್ಲವನ್ನ ನೋಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.